ಇದು ಮಾನ್ಯ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಒಂದು ಸುದ್ದಿ. ಇವರೆಲ್ಲ ಪಾಪ ವಿದ್ಯಾರ್ಥಿಗಳ ಅಥವಾ ಕೂಲಿ ಕಾರ್ಮಿಕರ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಇಂಥ ಪ್ರಕರಣ ಅಲ್ಲಲ್ಲಿ ನಡೀತಾ ಇದೆ. ಆದರೆ ರಾಜಧಾನಿಯಲ್ಲೇ ಹೀಗೆ ಪರಿಸ್ಥಿತಿ. ಬೆಂಗಳೂರಿನ ಶಾಲೆ ಒಂದರಲ್ಲಿ ಆಳುಗಳಂತೆ ದುಡಿತಾ ಇದ್ದಾರೆ ಸ್ಟೂಡೆಂಟ್ಸ್. ಆಳುಗಳ ರೀತಿಯಲ್ಲಿ ದುಡಿತಾ ಇದ್ದಾರೆ. ಕಸ ಗುಡಿಸೋದು, ಚಪ್ರ ಶೌಚ ಮಾಡೋದು, ಶೌಚಾಲಯವನ್ನು ಕ್ಲೀನ್ ಮಾಡೋದು, ಅಪಾಯ ಲೆಕ್ಕಿಸದೆ ಕಟ್ಟಡದ ಮೇಲೆ ಹತ್ತಿ ಶುಚಿ ಕಾರ್ಯವನ್ನು ಮಾಡೋದು. ಈ ಸ್ಕೂಲ್ನಲ್ಲಿ ಪಾಠವನ್ನು ಮಾಡಲ್ಲ, ಮಕ್ಕಳ ಕೈಲಿ ಬರೀ ಕೆಲಸ ಮಾಡಿಸೋದು. ಪಬ್ಲಿಕ್ ಟಿವಿಯಲ್ಲಿ ಶಾಲೆ ಒಂದರ ಬಿಗ್ ಎಕ್ಸ್ಪೋಸ್. ಹೀಗೂ ಮಕ್ಕಳನ್ನು ದುಡಿಸ್ಕೋತಾರ ಅಂತ ಪ್ರಶ್ನೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಹಳ್ಳಿಗಳಲ್ಲೇ ಈ ಥರ ಇತ್ತು, ಈಗ ಬೆಂಗಳೂರಿನಲ್ಲೂ ಈ ರೀತಿ ಆಗ್ತಾ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಶಿಕ್ಷಣ ಸಚಿವರು ನೋಡಲೇಬೇಕಾದ ಸುದ್ದಿ. ಇವರು ಶಾಲಾ ಮಕ್ಕಳು, ಕಾರ್ಮಿಕರು. ಕಸ ಹೊಡೆಯೋದು, ಶೌಚ ಕ್ಲೀನ್ ಮಾಡೋದು. ಶಾಲೆಯಲ್ಲಿ ಪಾಠ ಇಲ್ಲ, ಬರೀ ಕೆಲಸ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಜನಾಕ್ರೋಶ. ಇದು ಬೆಂಗಳೂರು ಶಾಲೆಯ ಬೆಚ್ಚಿ ಬೀಳಿಸುವ ದೃಶ್ಯ. ಅಬ್ಬಬ್ಬಾ, ಈ ದೃಶ್ಯ ನೋಡಿದ್ರೆ ಎಂಥವರಿಗೂ ಎದೆ ಝಲ್ಲನ್ನುತ್ತೆ. ಅದ್ಹೇಗೆ ಸೇಫ್ಟಿಯೇ ಇಲ್ಲದ ಈ ಎತ್ತರದ ಶೀಟ್ ಮೇಲೆ ಹತ್ತಿ ಮಕ್ಕಳು ಕಸ ಗುಡಿಸುತ್ತಿದ್ದಾರೆ ನೋಡಿ. ಹಾಗೆ ಇಲ್ಲಿ ನೋಡಿ, ಕಂಬದ ಮೇಲೆ ಹತ್ತಿಸಿ ಮಕ್ಕಳ ಕೈಯಲ್ಲಿ ಕೆಲಸ. ಅಯ್ಯೋ ಪಾಪ, ಅದ್ಹೇಗೆ ಈ ಮಗು ಟಾಯ್ಲೆಟ್ ಅನ್ನ ಉಜ್ಜಿ ತೊಳೆಯುತ್ತಿದೆ ನೋಡಿ. ಕರ್ಮ, ಪಾಠ ಕಲಿಯಲಿ ಅಂತ ಪೋಷಕರು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ, ಕೆಆರ್ ಪುರಂನ ಅನುದಾನಿತ ಸರ್ಕಾರಿ ವೀರಭದ್ರಸ್ವಾಮಿ ಪ್ರೌಢಶಾಲೆಯಲ್ಲಿ ಮಕ್ಕಳನ್ನ ಥೇಟು ಕೂಲಿ ಕಾರ್ಮಿಕರ ತರಹ ದುಡಿಸಿಕೊಳ್ಳಲಾಗುತ್ತಿದೆ. ಕೆಆರ್ ಪುರಂನ ಅನುದಾನಿತ ಸರ್ಕಾರಿ ವೀರಭದ್ರಸ್ವಾಮಿ ಪ್ರೌಢಶಾಲೆಯಲ್ಲಿ ಹೇಗೆಲ್ಲ ಮಕ್ಕಳನ್ನ ದುಡಿಸಿಕೊಳ್ಳಲಾಗ್ತಿದೆ ಒಂದ್ಸಲ ನೋಡಿ. ಸೀನ್ ನಂಬರ್ 1, ಕಸ ಗುಡಿಸುತ್ತಿರುವ ವಿದ್ಯಾರ್ಥಿಗಳು ನೋಡಿ. ಕಟ್ಟಡದ ಮೇಲೇರಿ ಹೇಗೆ ಮಕ್ಕಳು ಕಸ ಗುಡಿಸುತ್ತಿದ್ದಾರೆ. ಸೀನ್ ನಂಬರ್ 2, ಚಪ್ಪರ ಕ್ಲೀನಿಂಗ್ ನೋಡಿ. ಕಂಬದ ಮೇಲೆ ಹತ್ತಿ ಹೇಗೆ ಚಪ್ಪರ ಕ್ಲೀನಿಂಗ್ ಮಾಡ್ತಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಸೀನ್ ನಂಬರ್ 3, ಮಣ್ಣು ಹೊರುವ ಕೆಲಸ ನೋಡಿ. ಹೇಗೆ ಶಾಲಾ ಸಮವಸ್ತ್ರ ಧರಿಸಿ ಮಕ್ಕಳು ಮಣ್ಣು ಹೊರುವ ಕೆಲಸ ಮಾಡ್ತಿದ್ದಾರೆ. ಸೀನ್ ನಂಬರ್ 4, ಶೌಚಾಲಯ ಕ್ಲೀನಿಂಗ್ ಕೆಲಸ. ಮಕ್ಕಳು ಹೇಗೆ ಶೌಚ ಗುಂಡಿಯನ್ನ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಸೀನ್ ನಂಬರ್ 5, ಶಾಲಾ ಕಟ್ಟಡದ ಕ್ಲೀನಿಂಗ್. ಹೇಗೆ ಶಾಲಾ ಕಟ್ಟಡದ ಬಿಲ್ಡಿಂಗ್ ಧೂಳು ಹೊಡೆಯುವ ಕೆಲಸವನ್ನ ಮಕ್ಕಳು ಮಾಡ್ತಿದ್ದಾರೆ ಅಂತ ನೋಡಿ. ಸ್ಕೂಲ್ನ ಆಡಳಿತ ಮಂಡಳಿ ಮಕ್ಕಳನ್ನ ಈ ರೀತಿ ದುಡಿಸಿಕೊಳ್ಳುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು, ಮಕ್ಕಳಿಗೆ ಇಲ್ಲಿ ಪಾಠಕ್ಕಿಂತ ಹೆಚ್ಚು ದುಡಿಮೆಯೇ ಹೆಚ್ಚಾಗಿದೆ. ಈ ಬಗ್ಗೆ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ದೂರು ಕೊಡಲಾಗಿದೆ. ಮೇಡಮ್, ಇದು ವೀರಭದ್ರ ಶಾಲೆ ಅಂತೇಳಿ ದೊಡ್ಡಗುಬ್ಬಿಯಲ್ಲಿರುವಂಥದ್ದು, ಕೆಆರ್ ಪುರಂ ಭಾಗಕ್ಕೆ ಬರುತ್ತೆ. ಇದು ಬಂದು ಸರ್ಕಾರಿ ಅನುದಾನಿತ ಶಾಲೆ. ಈ ಶಾಲೆಯಲ್ಲಿ ಮಕ್ಕಳಿಂದ ಪ್ರತಿಯೊಂದು ಕೆಲಸನೂ ಕೂಲಿ ಕಾರ್ಮಿಕರಿಗಿಂತ ಹೆಚ್ಚಾಗಿ ಬಳಸ್ಕೊಂತಾರೆ. ಪ್ರತಿಯೊಂದನ್ನು ಸಹ ಮಕ್ಕಳ ಕಡೆಯಿಂದನೇ ಮಾಡಿಸ್ಕೊತಾ ಇದ್ದಾರೆ. ಜೊತೆಗೆ ಶಿಕ್ಷಕರನ್ನು ಸಹ ಅವರ ಮನ ಬಂದಂತೆ ಆಡಳಿತ ಮಂಡಳಿ ಏನಿದೆಯೋ ಉಪಯೋಗ ಮಾಡ್ಕೊತಾರೆ. ಶಿಕ್ಷಕರು ಬರೋ ಸಂಬಳದಲ್ಲಿ ಮ್ಯಾನೇಜ್ಮೆಂಟ್ಗೆ ಅಂದರೆ ಆಡಳಿತ ಮಂಡಳಿಗೆ ಇಷ್ಟು ಕೊಡಬೇಕು ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. ಪ್ರತಿ ತಿಂಗಳು ಸಹ ಅವ್ರು ಕೊಡಬೇಕು. ಕೊಟ್ಟಿಲ್ಲ ಅಂತಂದರೆ ಅವರು ಮೇಲೆ ಕಾನೂನಿ ಕ್ರಮ ತಗೊತೀವಿ, ನಿಮಗೆ ಇನ್ಕ್ರಿಮೆಂಟ್ ಕಟ್ ಮಾಡ್ತೀವಿ, ಅಥವಾ ಮೇಲೆ ಇನ್ನೇನಾದರೂ ಪೋಸ್ಟಿಂಗ್ ಬರೋವಂಥದ್ದಿದ್ರೆ ಅದಕ್ಕೆ ಅಡೆತಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಭಯಪಡಿಸಿ ಆ ಶಾಲೆಯ ಆಡಳಿತ ಮಂಡಳಿ ವ್ಯಕ್ತಪಡಿಸ್ತಾ ಇದ್ದಾರೆ ಮೇಡಮ್. ಒಟ್ಟಾರೆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಶಿಕ್ಷಣ ಇಲಾಖೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಇಷ್ಟು ದಿನ ಆಗಿದೆ, ಆ ವಿದ್ಯಾರ್ಥಿಗಳಾಗಲಿ ಅಥವಾ ಅವರ ಪೇರೆಂಟ್ಸ್ ಆಗಲಿ ಯಾರು ಪ್ರಶ್ನೆ ಮಾಡೇ ಇಲ್ವಾ? ಆಡಳಿತ ಮಂಡಳಿಯವ್ರನ್ನ, ಸ್ಕೂಲವ್ರನ್ನ ಕೇಳಿಲ್ವಾ, ಯಾಕೆ ನಮ್ಮ ಮಕ್ಕಳ ಹತ್ರ ಕೆಲಸ ಮಾಡಿಸ್ತೀರಾ ಅಂತ? ಒಂದು. ಎರಡನೇದು, ಅನುದಾನಿತ ಶಾಲೆ ಆಗಿರೋದ್ರಿಂದ BOಗೆ DDPIಗೆ ಇವರ ವಿರುದ್ಧ ಕ್ರಮ ತಗೊಳ್ಳೋ ಎಲ್ಲ ಅಧಿಕಾರ ಇದೆ. ಅವ್ರು ಇಲ್ಲಿ ತನಕ ಏನು ಕ್ರಮ ತಗೊಂಡಿಲ್ವಾ, ಹೇಗೆ ಅಂತ? ಅರವಿಂದ್, ಇಲ್ಲಿವರೆಗೂ ಕೂಡ BOಗಳಾಗಲಿ ಅಥವಾ ಶಿಕ್ಷಣಾಧಿಕಾರಿಗಳಾಗಲಿ ಯಾರೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ನವೀನ್ ಎನ್ನುವಂಥವರು ಕೂಡ ದೂರನ್ನು ಕೊಟ್ಟಿದ್ರು ಕೂಡ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಪೋಷಕರು ಕೂಡ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಮಕ್ಕಳು ಓದಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಅವರನ್ನು ಪ್ರಶ್ನೆ ಮಾಡಿದ್ರೆ ಮತ್ತೆ ಮಕ್ಕಳಿಗೆ ತೊಂದರೆ ಆಗುತ್ತೋ ಅನ್ನೋಂಥ ರೀತಿಯಲ್ಲಿ ಇರೋ ಮನಸ್ಸಲ್ಲಿ ಇರಬಾರ್ದು. ಪ್ರಶ್ನೆ ಮಾಡಬೇಕಾಗತ್ತೆ. ಮಕ್ಕಳನ್ನ ಓದೋದಕ್ಕೆ ಅಂತ ಕಳಿಸ್ತಾ ಇರುವಂಥದ್ದು, ಆದರೆ ಇವರಲ್ಲಿ ಸ್ವಚ್ಛ ಮಾಡಲಿಕ್ಕೆ, ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತಂದರೆ ಇದು ಯಾವ ರೀತಿ ಅಂತ ಶಿಕ್ಷಣ ವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರು ಎಚ್ಚೆತ್ತು ಈ ರೀತಿಯಾದಂಥ ಒಂದು ಉದಾಹರಣೆ, ಇಂತಹ
ಕೇಸ್ಗಳು ರಾಜ್ಯದಲ್ಲಿ ತುಂಬ ಕಡೆಗಳೇ ಆಗ್ತಾ ಇರುತ್ತೆ. ಮಕ್ಕಳಿಂದನೇ ಕಸ ಎತ್ತಿಸುವಂಥದ್ದು, ಸ್ವಚ್ಛತೆ ಮಾಡುವಂಥ ಕೆಲಸ ಶಾಲೆಗಳಲ್ಲಿ ಆಗ್ತಾ ಇದೆ. ಅದನ್ನು ನಿಲ್ಲಿಸಬೇಕು, ಅದು ಸ್ಟಾಪ್ ಆಗಬೇಕು, ಅದಕ್ಕೊಂದು ಸೊಲ್ಯೂಷನನ್ನು ಕಂಡುಕೊಳ್ಬೇಕು. ಈ ರೀತಿ ಮಾಡ್ತಾ ಇರೋಂಥವ್ರ ವಿರುದ್ಧ ಕ್ರಮವನ್ನು ವಹಿಸಬೇಕಾಗತ್ತೆ. ಈಗ ಬಿ ಒಗಳು ಕೂಡ ದೂರು ಕೊಟ್ಟಿದ್ದಾರೆ. ಇವತ್ತೇನಾದರೂ ಬಿ ಒಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಕ್ರಮ ವಹಿಸ್ತಾರ? ಯಾರು ಈ ರೀತಿ ಮಕ್ಕಳನ್ನು ಇದಕ್ಕೆ ಬಳಸ್ಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನು ಕಾದೊಡಬೇಕಾಗಿದೆ. ಆದರೆ ಈ ರೀತಿಯ ಪ್ರಕರಣಗಳು ಆಗ್ತಾನೆ ಇರ್ತವೆ. ಆದಮೇಲೆ ಅಂಥವ್ರ ಮೇಲೆ ಕೇಸ್ ಆಗಿ ಅಮಾನತಾಗಿರುವಂಥ ಉದಾಹರಣೆಗಳು ಕೂಡ. ಅಷ್ಟಾದರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಈ ರೀತಿ ಸ್ವಚ್ಛತೆಗೆ ಬಳಸ್ಕೊಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಇದಕ್ಕೆ ಆದಂಥ ಒಂದು ಸ್ಟ್ರಿಕ್ಟ್ ಆದಂಥ ರೂಲ್ಸು ಶಿಕ್ಷಣ ಇಲಾಖೆ ತರಬೇಕಾಗುತ್ತೆ. ಈ ರೀತಿ ಮತ್ತೆ ಮರುಕಳಿಸಿದಂತೆ ಕ್ರಮಗಳನ್ನು ಜರುಗಿಸ್ಬೇಕಾಗತ್ತೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಯಾವುದೋ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ವಿ, ಅವಾಗೆಲ್ಲ ಆಗ್ತಿತ್ತು. ಬಟ್ ಈಗ ಬೆಂಗಳೂರಿನಲ್ಲಿ ಅದು ಅನುದಾನಿತ ಶಾಲೆ ಈ ಥರ ಮಕ್ಕಳನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಮೊದಲು ಈ ಶಾಲೆಯ ವಿರುದ್ಧ ಮ್ಯಾನೇಜ್ಮೆಂಟ್ ವಿರುದ್ಧ ಕ್ರಮ ತಗೋಬೇಕು.